ಅದು 31 ವಾರ್ಡುಗಳನ್ನು ಹೊಂದಿರೋ ನಗರಸಭೆ ಸಾಲದೆಂಬಂತೆ ಜಿಲ್ಲಾ ಕೇಂದ್ರ. ಮತ್ತು ವಿಶೇಷವೆಂದರೆ ಅದು ರಾಜಧಾನಿ ಬೆಂಗಳೂರಿಗೆ ಪರ್ಯಾಯವಾಗಿ ಉಪಗ್ರಹ ನಗರವಾಗಿ ಅಭಿವೃದ್ಧಿ ಹೊಂದುತ್ತಿರೋ ನಗರ. ನಗರಸಭೆಯಾದ ಕಾರಣ ಅಲ್ಲಿ ಇರಬೇಕಾದ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಇದ್ದರೆ ಮಾತ್ರ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಲು ಸಾಧ್ಯ. ಇಲ್ಲವಾದರೆ ನಗರ ಮತ್ತು ನಾಗರಿಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಆದರೆ ಇಲ್ಲಿನ ನಗರಸಭೆಯಲ್ಲಿ ಮಾತ್ರ ಇಂತಹ ಯಾವುದೇ ಬೆಳವಣಿಗೆ ಇಲ್ಲ. ಮಂಜೂರಾದ ಹುದ್ದೆಗಳಲ್ಲಿ 30% ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಹಾಗಾದರೆ ಆ ನಗರಸಭೆಯ ಸ್ಥಿತಿಗತಿಗಳೇನು ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇದು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ. ಇಲ್ಲಿ ಯಾವುದೇ ಕೆಲಸ ಆಗಬೇಕಾದ್ರೆ ನೀವು ಕಾಯದೆ ವಿಧಿಯಿಲ್ಲ. ಹಾಗೆ ಕಾಯುವುದು ದಿನಗಳಲ್ಲಿಯೋ ತಿಂಗಳುಗಳಲ್ಲಿಯೋ ಇಲ್ಲವೇ ವರ್ಷಗಳಲ್ಲಿಯೋ ಅನ್ನೋದು ನಿಮ್ಮ ಕೆಲಸದ ಮೇಲೆ ನಿರ್ಧಾರವಾಗಲಿದೆ. ಅಷ್ಟೇ ಅಲ್ಲ, ನೀವು ಎಷ್ಟು ಪ್ರಭಾವಿಗಳು ಅನ್ನೋದು ಮುಖ್ಯವಾಗಿರುತ್ತೆ. ಯಾಕೆಂದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ ಸಿಬ್ಬಂದಿ ಮತ್ತು ಅಧಿಕಾರಿಗಳೇ ಇಲ್ಲ. ಇರೋರಲ್ಲಿ ಹೊರಗುತ್ತಿಗೆ ನೌಕರರೇ ಹೆಚ್ಚಾಗಿದ್ದು ಅವರು ಮಾಡಿದ್ದೇ ಕೆಲಸ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಒಟ್ಟು 237 ಮಂಜೂರಾದ ಹುದ್ದೆಗಳಿವೆ. ಆದರೆ ಇದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋದು ಮಾತ್ರ ಕೇವಲ 71 ಮಂದಿ ಅಷ್ಟೇ. ಅಂದರೆ ಉಳಿದ 166 ಹುದ್ದೆಗಳು ಖಾಲಿ ಬಿದ್ದಿವೆ. ಹೀಗೆ ಖಾಲಿ ಇರುವ ಹುದ್ದೆಗಳಲ್ಲಿ ನಗರಸಭೆ ಪೌರಾಯುಕ್ತರ ಹುದ್ದೆಯೂ ಸೇರಿರುವುದು ವಿಶೇಷವಾಗಿದ್ದು, ಇರೋ ಸಿಬ್ಬಂದಿಗೆ ಕೆಲಸದ ಒತ್ತಡ, ಖಾಲಿ ಇರುವ ಹುದ್ದೆಗಳಿಗೆ ನೇಮಕವಾಗುತ್ತಿಲ್ಲ. ಹಾಗಾಗಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಯಾವುದೇ ಕೆಲಸವಾಗಬೇಕಾದರೆ ಅದು ಅಷ್ಟು ಸುಲಭವಲ್ಲ. ಇನ್ನು ಯಾವ ಹುದ್ದೆ ಖಾಲಿ ಇದೆ ಎಂಬುದನ್ನು ನೋಡುವುದಾದರೆ, ಈ ಹಿಂದೆ ಇಲ್ಲಿ ನಗರಸಭೆ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜುನಾಥ್ ಅವರು ಆ ಹುದ್ದೆಗೆ ಅರ್ಹರಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಹಾಗೆ ಹೇಳುವುದಕ್ಕೆ ಕಾರಣ ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರೇ ಆಗಿದ್ದು, ಮಂಜುನಾಥ್ ಅವರು ಪೌರಾಯುಕ್ತರ ಹುದ್ದೆಗೆ ಅರ್ಹರಲ್ಲ ಎಂದು ದೂರು ಸಲ್ಲಿಸಿದ ಕಾರಣ ಅದು ವಿಚಾರಣೆ ನಡೆದು ಅವರನ್ನ ತಕ್ಷಣದಿಂದಲೇ ತೆಗೆದು ಅರ್ಹರನ್ನ ನೇಮಿಸುವಂತೆ ನ್ಯಾಯಾಲಯ ಹೇಳಿದೆ. ಇದರಿಂದ ಮಂಜುನಾಥ್ ಅವರು ವರ್ಗಾವಣೆಯಾಗಿ ಹೋಗಿದ್ದು, ಈಗ ಆ ಹುದ್ದೆಗೆ ಪರಿಸರ ಅಭಿಯಂತರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಉಮಾಶಂಕರ್ ಅವರನ್ನ ನೇಮಕ ಮಾಡಲಾಗಿದೆ. ಅಂದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಉಮಾಶಂಕರ್ ಅವರು ಪ್ರಭಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪೌರಾಯುಕ್ತ ಹುದ್ದೆಗೆ ಅರ್ಹ ಅಧಿಕಾರಿಯನ್ನ ಸರ್ಕಾರ ನೇಮಿಸಬೇಕಿದ್ದು, ಪ್ರಸ್ತುತ ಅರ್ಹ ಅಧಿಕಾರಿ ದೊರೆಯದ ಕಾರಣ ಪ್ರಭಾರಿ ಪೌರಾಯುಕ್ತರೇ ಮುಂದುವರಿಯುವಂತಾಗಿದೆ. ಇನ್ನು ನಗರಸಭೆಯಲ್ಲಿ ಖಾಲಿ ಇರುವ 166 ಖಾಲಿ ಹುದ್ದೆಗಳಲ್ಲಿ ದಿನಗೂಲಿ ನೌಕರರಾಗಿ 16 ಮಂದಿ, ಸಮಾನ ಕೆಲಸಕ್ಕೆ ಸಮಾನ ವೇತನದಡಿ 2, ಕನಿಷ್ಠ ವೇತನದಡಿ 3, ಗುತ್ತಿಗೆ ನೌಕರರಾಗಿ 1, ಹೊರಗುತ್ತಿಗೆ ನೌಕರರಾಗಿ 98 ಮಂದಿ, ನೇರ ಪಾವತಿಯಡಿ 31 ಸೇರಿ ಒಟ್ಟು 151 ಮಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪೌರ ಕಾರ್ಮಿಕರನ್ನ ಹೊರಗುತ್ತಿಗೆಯಲ್ಲಿ ಪಡೆಯಲು ಅವಕಾಶವಿಲ್ಲ. ಪ್ರಸ್ತುತ 50 ಮಂದಿ ಪೌರ ಕಾರ್ಮಿಕರು ಸರ್ಕಾರಿ ರೆಗ್ಯುಲರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ 31 ಮಂದಿ ನೇರ ಪಾವತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಒಟ್ಟು 100 ಮಂದಿ ಪೌರ ಕಾರ್ಮಿಕರು ಚಿಕ್ಕಬಳ್ಳಾಪುರ ನಗರಸಭೆಗೆ ಮಂಜೂರಾಗಿದ್ದರೆ ಇದರಲ್ಲಿ 19 ಹುದ್ದೆ ಖಾಲಿ ಇವೆ. ನಗರಸಭೆಯಲ್ಲಿ ಒಟ್ಟು ಸ್ಯಾಂಕ್ಷನ್ ಸ್ಟ್ರೆಂತ್ ಇರೋದು 237. 237ರಲ್ಲಿ 71 ನಮಗೆ ಪರ್ಮನೆಂಟ್ ಸ್ಟಾಫ್ ಈಗ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಗೆ 166 ಪೋಸ್ಟು ಖಾಲಿ ಇರುತ್ತೆ. ಆ 166ರ ಪೈಕಿ ನಮ್ಮಲ್ಲಿ ದಿನಗೂಲಿ ಮತ್ತು ಕ್ಷೇಮಾಭಿವೃದ್ಧಿಯಲ್ಲಿ 16 ಜನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಇದರಲ್ಲಿ 2, ಕನಿಷ್ಠ ವೇತನ ಇದರಡಿಯಲ್ಲಿ 3 ಜನ, ಗುತ್ತಿಗೆ ನೌಕರರು 1, ಹೊರಗುತ್ತಿಗೆ ನೌಕರರು 98, ನೇರ ಪಾವತಿಯಲ್ಲಿ 31 ಜನ. ಸೊ ಒಟ್ಟು 151 ಜನ ಸ್ಟಾಫು ಹೊರಗುತ್ತಿಗೆ ಮತ್ತು ಇತರೆ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ.
ಇನ್ನು ಮುಖ್ಯವಾಗಿ ವಾಟರ್ಮ್ಯಾನ್ ಹುದ್ದೆಗಳನ್ನ ನೋಡೋದಾದ್ರೆ ಇವರು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ವಿಶೇಷ ಸ್ಥಾನಮಾನ ಹೊಂದಿದವರು ಎಂದೇ ಪರಿಗಣಿಸಬೇಕಾಗುತ್ತೆ. ಯಾಕೆಂದ್ರೆ ಈ ಹಿಂದೆ ವಾಟರ್ಮನ್ಗಳಾಗಿ ಕರ್ತವ್ಯ ನಿರ್ವಹಿಸಿದವರು ನಗರಸಭಾ ಸದಸ್ಯರಾಗಿ ಆಯ್ಕೆಯಾದ ಉದಾಹರಣೆಗಳು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿವೆ. ಇಂಥ ವಾಟರ್ಮನ್ಗಳಲ್ಲಿ 15 ನೇರ ಪಾವತಿಯಡಿ ನೇಮಕವಾಗಿದ್ದರೆ 29 ಮಂದಿ ಹೊರಗುತ್ತಿಗೆಯಡಿ ನೇಮಕವಾಗಿದ್ದಾರೆ. ಇನ್ನು ನಗರಸಭೆಯ ಕಂದಾಯ ವಿಭಾಗ, ಪರಿಸರ ವಿಭಾಗ, ಆರೋಗ್ಯ ವಿಭಾಗದಡಿ ಮಂಜೂರಾದ ಹುದ್ದೆಗಳಲ್ಲಿ ಹೊರಗುತ್ತಿಗೆ ನೌಕರರ ಪಾರುಪತ್ಯ ಹೆಚ್ಚಾಗಿದೆ. ಮುಖ್ಯವಾಗಿ ಎಂಜಿನಿಯರಿಂಗ್ ವಿಭಾಗದಲ್ಲಿ ರೆಗ್ಯುಲರ್ ಅಧಿಕಾರಿ ಅಥವಾ ಸಿಬ್ಬಂದಿ ಇಲ್ಲದಿದ್ದು ಹೊರಗುತ್ತಿಗೆ ಎಂಜಿನಿಯರ್ ಅವರೇ ಎಲ್ಲಾ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಯುಜಿಡಿ, ಕುಡಿಯುವ ನೀರು ಮುಂತಾದ ಪ್ರಮುಖ ವಿಚಾರಗಳ ಕಾಮಗಾರಿ ನಿರ್ವಹಣೆ ವಿಚಾರದಲ್ಲಿ ಭ್ರಷ್ಟಾಚಾರ ಸೇರಿದಂತೆ ಇತರೆ ಅವ್ಯವಹಾರಗಳು ನಡೆದರೆ ಹೊಣೆ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈ ಹಿಂದೆ ನಕಲಿ ಖಾತೆ, ನಕಲಿ ಕಟ್ಟಡ ಪರವಾನಗಿ ಮಾಡಿದ ಇತಿಹಾಸವಿದೆ. ಅಲ್ಲದೆ ನಕಲಿಯಾಗಿ ಖಾತೆಗಳನ್ನ ಮಾಡುತ್ತಿರುವ ಬಗ್ಗೆ ಆರೋಪಗಳು ಆಗಾಗ ಬರುತ್ತಲೇ ಇದ್ದು ಹೊರಗುತ್ತಿಗೆ ನೌಕರರು ಇಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ ಆಗುವ ಅನಾಹುತಗಳಿಗೆ ಯಾರು ಹೊಣೆ ಎಂಬುದಕ್ಕೆ ಯಾರಿಂದಲೂ ಉತ್ತರ ಸಿಗುತ್ತಿಲ್ಲ. ಇದರಿಂದ ನಗರಸಭೆಯಲ್ಲಿ ಆಡಿದ್ದೇ ಆಟ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಎಂದು ನಾಗರಿಕರು ಆರೋಪಿಸಿದ್ದಾರೆ. ಆ್ಯಕ್ಚುಲಿ ನಮಗೆ ವೇಕೆನ್ಸಿ ಅಂತ ಹೇಳಿದ್ರೆ ಪೌರ ಕಾರ್ಮಿಕರಲ್ಲಿ ವೇಕೆನ್ಸಿ ಇದೆ. ನಾವು ಪೌರ ಕಾರ್ಮಿಕರನ್ನ ಔಟ್ಸೋರ್ಸಲ್ಲೂ ತಗೊಳ್ಳೋದಕ್ಕೆ ಪ್ರಾವಿಷನ್ ಇಲ್ಲ. ಅವರು ನಮ್ಮಲ್ಲಿ ಈಗ ಕೆಲಸ ಮಾಡ್ತಾ ಇರೋಂಥವ್ರು 50 ಜನ ಪರ್ಮನೆಂಟ್ ಇದ್ದಾರೆ, ಇನ್ನೊಂದು 31 ಜನ ನೇರ ಪಾವತಿಲಿದ್ದಾರೆ. ನಮಗೆ ಒಟ್ಟು ಸ್ಯಾಂಕ್ಷನ್ ಸ್ಟ್ರೆಂತು 100 ಇದೆ. 100ಅಲ್ಲಿ 50 + 31 ಅಂತ ಹೇಳಿದ್ರೆ 81 ಮೆಂಬರ್ಸ್. ಇನ್ನೂ 19 ಪೋಸ್ಟು ಖಾಲಿ ಇದೆ ಪೌರ ಕಾರ್ಮಿಕರು. ಅದೇ ಪೌರ ಕಾರ್ಮಿಕರು ಹೇಳಿದ್ನಲ್ಲ, ನಮಗೆ ಸ್ಯಾಂಕ್ಷನ್ ಸ್ಟ್ರೆಂತು 100 ಇದೆ. 100ರಲ್ಲಿ 50 ಜನ ಪರ್ಮನೆಂಟ್ ಅವರು ಮತ್ತು 31 ಜನ ನೇರ ಪಾವತಿ, ಒಟ್ಟು 81 ಜನ ಕೆಲಸ ಮಾಡ್ತಾಯಿದ್ದಾರೆ. ವಾಟರ್ಮೆನ್ಸು ಒಟ್ಟು ನಮ್ಮಲ್ಲಿ 15 ಜನ ನೇರ ಪಾವತಿ ಅಂತ ಕ್ಷೇಮಾಭಿವೃದ್ಧಿಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು 29 ಜನನ ನಾವು ಹೊರಗುತ್ತಿಗೆಯಲ್ಲಿ ತೊಗೊಂಡಿದ್ವಿ ವಾಟರ್ಮೆನ್ಸ್ನ. ಜೊತೆಗೆ ನಗರದಾದ್ಯಂತ ಯಾವುದೇ ಪರವಾನಗಿ ಪಡೆಯದೆ 6 ಇಲ್ಲವೇ ಅದಕ್ಕಿಂತ ಹೆಚ್ಚು ಅಂತಸ್ತಿನ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದರೂ ಕಂದಾಯ ಇಲಾಖೆ ಅಧಿಕಾರಿಗಳು ಅತ್ತ ತಿರುಗಿಯೂ ನೋಡುತ್ತಿಲ್ಲ. ಇನ್ನು ನಗರಸಭೆ ಜಾಗಗಳು ಒತ್ತುವರಿಯಾಗಿದ್ರೂ ಕೇಳೋರೇ ಇಲ್ಲ. ಪ್ರಮುಖವಾಗಿ ನಗರಸಭೆಗೆ ಆದಾಯ ತಂದುಕೊಡುವ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಎಂಬುದು ಗಗನ ಕುಸುಮವಾಗಿದೆ. ಇತ್ತ ಗಮನ ಹರಿಸಲು ನಗರಸಭೆಯಲ್ಲಿ ಅಧಿಕಾರಿಗಳಾಗಲಿ ಸಿಬ್ಬಂದಿಯಾಗಲಿ ಇಲ್ಲದಿದ್ದು ಇದು ಖಾಸಗಿ ವ್ಯಕ್ತಿಗಳಿಗೆ ಲಾಭ ತಂದುಕೊಡುವಂತಿದೆ. ಇನ್ನು ಅರ್ಹ ವ್ಯಕ್ತಿಯನ್ನೇ ನಗರಸಭೆ ಪೌರಾಯುಕ್ತರನ್ನಾಗಿ ನೇಮಿಸಲು ಈಗಾಗಲೇ ನ್ಯಾಯಾಲಯ ಹೇಳಿರುವ ಕಾರಣ ಅರ್ಹ ವ್ಯಕ್ತಿ ಸಿಗೋವರೆಗೂ ಇಲ್ಲಿನ ನಗರಸಭೆಗೆ ಪೌರಾಯುಕ್ತರು ಬರುವುದು ಅನುಮಾನ ಎಂಬ ಸ್ಥಿತಿ ಇದೆ. ಈಗ ನಮ್ಮಲ್ಲಿ ಸ್ಟಾಫ್ ಅಂತ ಹೇಳಿದ್ರೆ ಬಿಲ್ ಕಲೆಕ್ಟರ್ಸು ಒಟ್ಟು ಸ್ಯಾಂಕ್ಷನ್ಡ್ ಸ್ಟ್ರೆಂತು 4 ಇದೆ. ಸ್ಯಾಂಕ್ಷನ್ ಸ್ಟ್ರೆಂತ್ 4 ಇದೆ. 2 ಬಿಲ್ ಕಲೆಕ್ಟರ್ಸ್ ಇದ್ದಾರೆ. ಸೊ ಇನ್ನೆರಡು ಪೋಸ್ಟ್ ಖಾಲಿ ಇದೆ. ಅದೇ ಅಧಿಕೃತವಾಗಿ ನಮಗೆ 237 ಟೋಟಲ್ ಸ್ಟ್ರೆಂತ್ ಅಂದರೆ ಸ್ಯಾಂಕ್ಷನ್ ಪೋಸ್ಟು. ಅದರಲ್ಲಿ 71 ಜನ ಮಾತ್ರ ರೆಗ್ಯುಲರ್ ಎಂಪ್ಲಾಯೀಸ್ ಇದ್ದಾರೆ. ಈ 71 ಜನದಲ್ಲಿ ನಮ್ಮ ಪೌರ ಕಾರ್ಮಿಕರು ಅಂತ ಹೇಳಿದ್ವಲ್ಲ ಅವ್ರನ್ನೂ ಸೇರಿ ಒಟ್ಟು 71 ಜನ ಇದ್ದಾರೆ ನಮ್ಮ ಪರ್ಮನೆಂಟ್ ಎಂಪ್ಲಾಯೀಸು. 166 ಪೋಸ್ಟ್ ಖಾಲಿ ಇದೆ. ಒಟ್ಟಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ನಗರಸಭೆ ಅಧಿಕಾರಿಗಳಿಲ್ಲದೆ ಜನರ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿಯುವ ಸ್ಥಿತಿ ನಿರ್ಮಾಣವಾಗಿದ್ದು ನಗರಸಭೆ ಸಮಸ್ಯೆಗೆ ಪರಿಹಾರ ಸಿಗಲಿದೆಯಾ, ಸಿಕ್ಕರೆ ಯಾವಾಗ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾದ ಕಾರಣ ನಾಗರಿಕರ ಪರದಾಟ ಇಷ್ಟರಲ್ಲೇ ಪರಿಹಾರವಾಗುವ ಯಾವುದೇ ಲಕ್ಷಣಗಳಿಲ್ಲ ಎಂದರೆ ತಪ್ಪಾಗಲಾರದು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.